ಯಾವುದೇ ಹಬ್ಬದ ಅಡಿಗೆ ಇರ್ಲಿ ನಮ್ಮನೇಲಂತೂ ಹುರುಳಿಕಾಯಿ ಪಲ್ಯ ಫಿಕ್ಸ್ ಆಗಿರತ್ತೆ. ಬನ್ನಿ ಕೇವಲ ಕೆಲವೇ ನಿಮಿಷದಲ್ಲಿ ಹುರುಳಿಕಾಯಿ ಪಲ್ಯ ಹೇಗ್ ಮಾಡೋದಂತ ನೋಡೋಣ. ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ಹುರುಳಿಕಾಯಿನ ಹಾಕೋಬೇಕು. ಇದೊಂದ್ 1/4 kg ಇದೆ. ಸ್ವಲ್ಪ ನೀರು ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಬರೀ 1 ವಿಷಲ್ ತಗೊಂಡ್ರೆ ಸಾಕು, ಬೇಗ ಬೆಂದೋಗತ್ತೆ. ಸೊ ಒಗ್ಗರಣೆಗೆ ಬಾಣ್ಲಿಗೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಯಾಕಂದ್ರೆ ನಾವು ಹುರುಳಿಕಾಯಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಬರೀ ಒಗ್ಗರಣೆಗೆ ಅಷ್ಟೇ ಬೇಕು. ಈಗ ಬೇಯಿಸ್ಕೊಂಡಿರೋ ಅಂತ ಹುರುಳಿಕಾಯಿನ ಆಡ್ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ಮಿಕ್ಸ್ ಆದ್ರೆ ಸಾಕು, ತುಂಬಾ ಹೊತ್ತು ಬೇಡ ಇದಕ್ಕೆ. ಕೊನೆಯಲ್ಲಿ ಕಾಯಿ ತುರಿನ ಹಾಕೊಂಡು ಒಂದ್ ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಪಲ್ಯ ರೆಡಿ ಆಗೋಗತ್ತೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಆಗೋಗತ್ತೆ ಅಂತ. ಈ ಹಬ್ಬದ ಟೈಮಲ್ಲಿ ಈ ತರ ಕ್ವಿಕ್ ರೆಸಿಪೀಸ್ ಬೇಕಾಗತ್ತೆ. ಈ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂತು ಅಂತ ಹೇಳಿ. ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.